ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ರೋಸ್ಟೆಡ್ ಮಸಾಲ ಮಖಾನ ಮಾಡ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ ರೆಸಿಪಿ. ಮಕ್ಕಳು ತಗೋಬೋದು, ಹಾಗೆ ದೊಡ್ಡವರು ಇದನ್ನು ತಗೋಬೋದು. ಮೊದಲಿಗೆ ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ನೀರಾದಮೇಲೆ ಇವಾಗ ನಾನು ಇದಕ್ಕೆ ಉಪ್ಪು, ಅರಿಶಿನ, ಖಾರದ ಪುಡಿ, ಆಮೇಲೆ ಗಾರ್ಲಿಕ್ ಪೌಡ್ರ್ ಅಂತ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿಬಿಟ್ಟು ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಇದೆಲ್ಲ ಸ್ವಲ್ಪ ಕರಗಬೇಕು ಉಪ್ಪೆಲ್ಲ. ಇದು ಸ್ವಲ್ಪ ನಿಮಗೆ ಲಂಚ್ ಬಾಕ್ಸ್ಗೂ ಮಕ್ಕಳಿಗೆ ಹಾಕ್ಕೊಡ್ಬೋದು, ಸ್ನ್ಯಾಕ್ಸ್ ಥರ ತಗೋತಾರೆ. ಇದರಲ್ಲಿ ತುಂಬ ರಿಚ್ ಫುಡ್ ಇದು ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ, ಫಾಕ್ಸ್ ನಟ್ಸ್ ಅಂತ ಹೇಳ್ತಾರೆ. ಇದು ಮಕ್ಕಳಿಗೆ ಕೊಡೋದ್ರಿಂದ ಅವರ ಬೋನ್ಸು ಆಮೇಲೆ ಈ ಟೀತಿಗೆಲ್ಲ ತುಂಬ ಒಳ್ಳೆಯದು. ಕ್ಯಾಲ್ಶಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ಫೈಬರ್ ಇದೆ, ತುಂಬ ರಿಚ್ ಆಗಿದೆ ಇದರಲ್ಲಿ. ಸೊ ಇದು ತುಂಬ ಒಳ್ಳೆ ಹೆಲ್ದಿ ರೆಸಿಪಿ. ಮಕ್ಕಳಿಗಂತೂ ಎವ್ರಿ ಡೇ ಕೊಡಿ ಇದನ್ನು. ಇವಾಗ ಮಖಾನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆ ಆ ಮಖಾನಕ್ಕೆ ಕೋಟ್ ಆಗಬೇಕು. ಇದಕ್ಕೆ ನಾನು ಇವಾಗ ಮತ್ತೆ ಒಂದೂವರೆ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಕ್ರಿಸ್ಪಿ ಆಗುತ್ತೆ. ಅದು ಅಲ್ಲಿ ತನಕ ಫ್ರೈ ಮಾಡಬೇಕು. ಒಂದು 6ರಿಂದ 7 ನಿಮಿಷ ನಿಮಗೆ ತಗೊಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಡಬೇಡಿ, ಆ ಮಸಾಲೆ ಎಲ್ಲ ಸೀದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ನೀವು. ಇವಾಗ ಸ್ವಲ್ಪ ಗಾರ್ಲಿಕ್ ಪೌಡ್ರ್ ಇವಾಗ ಹಾಕ್ತಾ ಇದ್ದೀನಿ. ಫೈನಲ್ ಆಗಿ ಆ ಫ್ಲೇವರ್ ಇರುತ್ತೆ. ಇವಾಗ ನಾನು ಸ್ನ್ಯಾಪಿನವರದ್ದು ಪೆರಿ ಪೆರಿ ಮಸಾಲ ಸಿಗುತ್ತೆ, ಇದೆಲ್ಲ ಸ್ವಲ್ಪ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ಇನ್ನೂ ಟೇಸ್ಟಿ ಅನಿಸುತ್ತೆ. ಸೊ ಆರಾಮಾಗಿ ತಿಂದ್ಕೊಳ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಇದು. ಸೊ ಇದನ್ನು ಎವ್ರಿ ಡೇ ನಿಮ್ಮ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಹಾಕ್ಕೊಡಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಟೈಮಲ್ಲಿ ತೊಗೋಬೋದು ನೀವು. ಇದು ಸ್ವಲ್ಪ ಡಯಟ್ ಫುಡ್ ಥರ. ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ಜಂಕ್ ಎಲ್ಲ ಕೊಡೋದಕ್ಕಿಂತ ಈ ಥರ ಕೊಟ್ಟರೆ ಹೆಲ್ದಿ ಆಗಿರುತ್ತೆ. ಆಮೇಲೆ ಹೊಟ್ಟೆನೂ ಫುಲ್ ಆಗುತ್ತೆ, ಡೈಜೆಷನ್ಗೂ ತುಂಬ ಒಳ್ಳೆಯದು, ಫೈಬರ್ ಜಾಸ್ತಿ ಇರೋದ್ರಿಂದ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ. ಇದು ಮಸ್ಟ್ ಟ್ರೈ ರೆಸಿಪಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ.